ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಸವಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಿನ್ನೆ ತುಂಬ ಡಿಸಪಾಯಿಂಟ್ ಆಗಿಬಿಡ್ತು ಫ್ರೆಂಡ್ಸ್. ನನಗೆ ನಿಮಗೆ ಕೂಡ ಹಾಗೇನಾ? ಯಾಕಂತ ಅಂದರೆ ಅಶ್ವಿನಿ ಮನೆಗೆ ಹೋಗ್ತೀನಿ ಹೋಗ್ತೀನಿ ಹೋಗ್ತೀನಿ, ಡೋರ್ ಓಪನ್ ಮಾಡಿ ಬಿಗ್ ಬಾಸ್, ಡೋರ್ ಓಪನ್ ಮಾಡಿ ಬಿಗ್ ಬಾಸ್ ಅಂತ ಬಿಗ್ ಬಾಸ್ಗೆ ಆರ್ಡ್ರ್ ಮಾಡ್ತಾಯಿದ್ಲು. ಛೇ, ಅವರು ಡೋರ್ ಓಪನ್ ಮಾಡಲಿಲ್ಲ, ಹೋಗಲಿಲ್ಲ, ಏನು ಮಾಡೋದು. ಆದರೆ ಟುಡೇ ಪ್ರೋಮೋ ನೋಡಿ ಫ್ರೆಂಡ್ಸ್, ನಿನ್ನೆ ಆಗಿದ್ದು ಬೇಜಾರೆಲ್ಲ ಕೊಚ್ಕೊಂಡೋಯ್ತು, ಎಲ್ಲ ಕಮ್ಮಿ ಆಯಿತು. ಫುಲ್ ಹ್ಯಾಪಿ. ನೈಟ್ ಬೇಗ ಆಗಲಿ ಅಂತ ನಾನು ಕಾಯ್ತಾ ಇದ್ದೀನಿ. ನೀವು ಯಾಕೆ ಅಂತ ಅದೇ ಹೇಳಿದ್ನಲ್ಲ ಪ್ರೋಮೋ. ಯಬ್ಬಾ ಗಿಲ್ಲಿ, ಏನು ಬ್ರೋ ನಿಂದು ಮಾತು, ಏನು ಬ್ರೋ ಇಷ್ಟು ಟ್ಯಾಲೆಂಟ್ ಇದೆಯಾ ನೀನು? ಹಬ್ಬ ನಿಜವಾಗ್ಲೂ ನಿನಗೆ ಟ್ಯಾಲೆಂಟ್ ಇದೆ ಅಂತ ನಮಗೆ ಗೊತ್ತಿತ್ತು. ಈ ಎಕ್ಸ್ಟ್ರಾ ಆರ್ಡಿನರಿ ಟ್ಯಾಲೆಂಟು ತುಂಬಿದೆ ಅಂತ ನನಗೀವತ್ತು ಗೊತ್ತಾಗಿದ್ದು ಗಿಲ್ಲಿ. ನಿಜವಾಗ್ಲೂ ಹ್ಯಾಟ್ಸ್ ಅಪ್ ಟು ಯು. ನಮಗೆಲ್ಲ ಆಗಿರೋ ಡಿಸಪಾಯಿಂಟ್ಮೆಂಟನ್ನು ಇವತ್ತು ಕರೆಕ್ಟಾಗಿ ತೀರಿಸ್ಕೊಬಿಟ್ಟಿದೀಯ. ಕೊಬ್ಬಿದ ಅಶ್ವಿನಿ ಗೌಡಗೆ ಮಾತಿನ ವಾಗ್ವಾದದ ಟಾಸ್ಕ್ ಇತ್ತು ಇವತ್ತು ಫ್ರೆಂಡ್ಸ್. ಏನು ಅಂತ ಹೇಳಿದ್ರೆ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಕ್ಯಾಪ್ಟನ್ಸಿ ಓಟಿಗೆ ಸೆಲೆಕ್ಟ್ ಆಗೋ ಅಂಥವರು 12 ನಿಮಿಷಗಳ ಕಾಲ ಆಪೋಸಿಟ್ ಪರ್ಸನ್ಗಳ ಜೊತೆ ವಾಗ್ವಾದಗಳಿರುತ್ತೆ, ಆಯಿತಾ? ಅದರಲ್ಲಿ ಒಂದು ಜೋಡಿ ಜಾನ್ವಿ ಮತ್ತು ರಕ್ಷಿತಾ, ಇನ್ನೊಂದು ಕಾವ್ಯ ಮತ್ತು ನಮ್ಮ ಗಿಲ್ಲಿ. ಜಾನ್ವಿ ಮತ್ತು ರಕ್ಷಿತಾ ಅಭಿ ಜೊತೆ ಮಾತಿನ ವಾಗ್ವಾದಕ್ಕಿಳಿದ್ರೆ, ಅಶ್ವಿನಿ ಗೌಡ ಜೊತೆ ನಮ್ಮ ಕಾವ್ಯ ಮತ್ತು ಗಿಲ್ಲಿ ನಟ ವಾಗ್ವಾದದಲ್ಲಿದೆ. ಅಬ್ಬಬ್ಬಬ್ಬಬ್ಬಾ, ಏನು ಮಚ್ಚ ನಿಂದು. ಸೂಪರ್ ಆಗಿತ್ತು. ನನಗೆ ಅಂತೂ ನಾನು ಅಷ್ಟು ತಿರ್ಗಿಸಿ ನೋಡಿ ಫ್ರೆಂಡ್ಸ್, ಖುಷಿ ತಡೆಯೋಕ್ಕಾಗದೆ ನಕ್ಕು ಇದು ಫೇಸು ಬಾಯೆಲ್ಲ ನನಗೆ ನೋವು ಬಂದುಬಿಟ್ಟಿದೆ, ಅಷ್ಟು ನಕ್ಕಿದ್ದೀನಿ. ಯಾಕಂತಂದರೆ ಮಾತಿನ ಚಕಮಕಿ ಹೇಗಿತ್ತು ಅಂತ ಹೇಳಿದ್ರೆ, ನಮ್ಮ ಗಿಲ್ಲಿ ಎಷ್ಟಾದರೂ ಅವ್ರದ್ದು ಟೀಮು ನಮ್ಮ ರಘು ಅಣ್ಣನ ಬಿಟ್ಕೊಡೋ ಮಾತೇ ಇಲ್ಲ. ರಘು ಸರ್ಗೆ ನಿನ್ನೆ ಎಷ್ಟೆಲ್ಲ ಪೈಪೋಟಿಗೆಳೆದ್ಲು ನಮ್ಮ ಕೊಬ್ಬಿದ ದುರಹಂಕಾರಿ ನಮ್ಮ ಅಶ್ವಿನಿ ಗೌಡ ಅಂತ ನಿಮಗೆಲ್ಲ ಗೊತ್ತಿದೆ. ಸಾರಿ ಕೇಳಬೇಕಂತ ಹಠ ಇಟ್ಕೊಂಡು ಕೂತ್ಲು, ಉಪವಾಸ ಕೂತ್ಲು. ಇದೆಲ್ಲ ನೋಡ್ಕೊಂಡಿದ್ದ ನಮ್ಮ ಗಿಲ್ಲಿ ಮಾತಲ್ಲಿ ಕೊಟ್ಟಿದ್ದಾನೆ ಆನ್ಸರ್. ಮುಟ್ಟಿ ನೋಡ್ಕೋಬೇಕು. ಇನ್ನು ಲೈಫಲ್ಲಿ ಯಾರ ಮೇಲೂ ನಾನೇ ಅತಿ ಬುದ್ಧಿವಂತೆ, ನನ್ನಷ್ಟು ಇದು ಯಾರೂ ಇಲ್ಲ ಅಂತ ಅಶ್ವಿನಿ ಲೈಫಲ್ಲಿ ಹೋಗಬಾರ್ದು, ಆ ಥರ ಕೊಟ್ಟಿದ್ದಾನೆ ಗಿಲ್ಲಿ. ಯಾಕಂತಂದರೆ ಇವಳೇ ಹೇಳಿದ್ದು ಗಿಲ್ಲಿಗೆ, ಹೇಳ್ತಾ ಇದ್ಲಲ್ಲಪ್ಪ ಜಾನ್ವಿ ಜೊತೆಲಿ, ಇವನು ಮೈಗಳ್ಳ, ಕುತಂತ್ರಿ, ಸುಳ್ಳ, ಅದು ಇದು ಎಕ್ಸೆಟ್ರಾ. ಮೈಗಳ್ಳ, ಸುಳ್ಳ, ಮಳ್ಳ, ಕಳ್ಳ ಅಂತ ಹೇಳೋದಲ್ಲ, ಕುತಂತ್ರಿ ಅಂತ. ನಿನ್ನಂಥ ಕಂತ್ರಿಗೆ ಯಾವ ಥರ ಆನ್ಸರ್ ಮಾಡಿದ್ದಾನೆ, ಅರ್ಗಿಸ್ಕೊಳಕ್ಕೆ ನಿನಗಾಗಲ್ಲ ಬಿಡು. ಸಾಟರ್ಡೆ ಸಂಡೇ ಇನ್ನು ನಾಳೆ ನಿನಗೆ ಸುದೀಪದು ಸ್ವಲ್ಪ ಕ್ಲಾಸ್ ಇದೆ ಅಂತ ನಾನು ಅನ್ಕೊತೀನಿ. ಇನ್ನು ಅದು ನಿನಗೆ ಈ ವಾರ ಎಲ್ಲ ನಿನಗೆ ಶನಿ ಎಗಲೇರ್ಬಿಟ್ಟಿದೆ ಅಶ್ವಿನಿ, ನಿನಗೆ ಶನಿ ಎಗಲೇರ್ಬಿಟ್ಟಿದೆ. ವಾರ ಇಡೀ ನೀನು ಕಣ್ಣೀರು ಹಾಕೋದು, ಯೋಚನೆ ಮಾಡೋದು ಬರೀ ಇದೆ ನಿನಗೆ. ಇನ್ನು ಇವತ್ತು ಕೊಟ್ಟ ನೋಡು ನಮ್ಮ ಗಿಲ್ಲಿ ಆನ್ಸರು, ಅದರಿಂದ ಹೊರಗೆ ಬರೋಕ್ಕೆ ನಿನಗಿನ್ನು ಮಂಡೇವರೆಗೂ ಬೇಕಾಗ್ಬೋದು ಮೋಸ್ಟ್ಲಿ, ಆಯಿತಾ? ಹಾಗೆ ಫ್ರೆಂಡ್ಸ್, ಮಾತಿನ ವಾಗ್ವಾದ ನಡೀತಾ ಇರುವಾಗ ನಮ್ಮ ಗಿಲ್ಲಿ ನಟನ ಮಾತು, ರಘು ಅಣ್ಣ ನಿನ್ನನ್ನು ಅಶ್ವಿನಿ ಅಂತ ಕರೆಯದೆ ಆಶ್ ಅಂತ ಕರಿಬೇಕಿತ್ತ, ಇಲ್ಲ ಅಶ್ವಿನಿ ಮೇಡಮ್ ಅಂತ ಕರಿಬೇಕಿತ್ತ, ಇಲ್ಲ ನಿನ್ನ ಹೆಸರು ಮುಂದೆ ಇನ್ಷಿಯಲ್ ಎ ಅಂತ ಇದ್ದರೆ ಏಯ್ ಅಶ್ವಿನಿ ಅಂತ ಕರಿತಾ ಇದ್ರು. ಅಶ್ವಿನಿ ಮೇಡಮ್ ಅವರೇ ಅಂತ ಕರಿತಾ ಇದ್ರು. ಕೊಟ್ಟ ಇವಳಿಗೆ ತಡಿಯೋಕ್ಕಾಗ್ತಾ ಇಲ್ಲ, ಕುದೀತಾ ಇದ್ದಾಳೆ, ಉರಿತಾ ಇದ್ದಾಳೆ. ಕಣ್ಣಲ್ಲಿ ಗಿಲ್ಲಿನ ಸುಟ್ಟು ಭಸ್ಮ ಮಾಡೋ ಅಷ್ಟು ರೋಷಾಗ್ನಿ ಉಕ್ತಾ ಇದೆ. ಈ ಮಾತಿನ ಚಕಮಕಿಗಳ ಮಧ್ಯೆ ಇನ್ನೊಂದಿತ್ತು ಫ್ರೆಂಡ್ಸ್, ಅದೇ ನಮ್ಮ ಧ್ರುವಂತು.
ಈ ಹಳೇ ಪಿಕ್ಚರಲ್ಲಿ ವಿಲನ್ನಾಗೇ ಇದ್ದವರು ಮಧ್ಯದಲ್ಲಿ ಹೀರೋ ಆಗಿಬಿಡ್ತಾರೆ ನೋಡಿ, ಹೀರೋ ಥರ ಪೋಸ್ ಕೊಡ್ತಾರೆ ನೋಡಿ, ಒಳ್ಳೆಯವರಾಗಕ್ಕೆ ನೋಡ್ತಾರೆ ನೋಡಿ. ಆ ಥರ ಧ್ರುವಂತ ಹಿಂದೆ ಕೂತ್ಕೊಂಡು ತಡೆಯೋಕ್ಕಾಗದೆ ಸ್ಮೈಲನ್ನ ಬಾಯಿ ಮುಚ್ಕೊಂಡು ಸ್ಮೈಲ್ ನಕ್ಕು ಸಾಯ್ತಾ ಇದ್ದ. ನೋಡೋಕ್ಕೆ ಒಂದು ಖುಷಿ ಆಗ್ತಾ ಇದೆ. ನಾವೀಗ ಮೊಬೈಲಲ್ಲಿ ಪ್ರೋಮೋ ನೋಡೋಕ್ಕಿಂತ ನೈಟ್ ಟಿ ವಿನಲ್ಲಿ ನೋಡಿದ್ರೆ ಇನ್ನೂ ಮಜಬೂತ ಆಗಿರುತ್ತೆ. ನಾನಂತೂ ಆ ಸನ್ನಿವೇಶನ ಕಣ್ಣು ತುಂಬಿಸ್ಕೊಳ್ಳೋಕ್ಕೆ ಆ ಥರದಿಂದ ಕಾಯ್ತಾ ಇದ್ದೀನಿ. ಆಗ ಅಶ್ವಿನಿ ಹೇಳ್ತಾಳೆ ರಘುಗೆ, ನಿನ್ನಂಥವ್ರನ್ನ ಎಷ್ಟು ಜನ ನೋಡಿಲ್ಲ ನಾನು, ಸೆಂಟೆನ್ಸ್ ಮುಗ್ದೇ ಇಲ್ಲ ಕೊಟ್ಟ ಈ ಕಡೆ ಗಿಲ್ಲಿ, ಎಷ್ಟೋ ಜನ ನೋಡಿರ್ಬೋದು ಆದರೆ ನನ್ನನ್ನು ನೋಡಿಲ್ಲ ಅಂತ. ಎಷ್ಟೊಂದು ಚೆನ್ನಾಗಿತ್ತು. ಮತ್ತು ಏನೋ ನೋಡಬೇಕು, ಪ್ರೋಮೋ ಅಲ್ಲಿ ನೋಡಿದಾಗೆ ಅಭಿಷೇಕ್ ಹೋಗಿ ಬೆಲ್ ಹೊಡಿತಿರ್ತಾರೆ. ಈ ವಾರದಲ್ಲಿ ಅಭಿಷೇಕ್ ಕ್ಯಾಪ್ಟನ್ ಇರಬಹುದು ಅಂತ ಪೂರ್ತಿ ಕ್ಲಾರಿಟಿ ಇಲ್ಲ. ಅಶ್ವಿನಿ ಕೂಡ ಒಂದು ಕಡೆ ಬೆಲ್ ಮಾಡಿದ್ದಾಳೆ, ಏನಂತ ಗೊತ್ತಿಲ್ಲ. ಅವಳು ಕ್ಯಾಪ್ಟನ್ ಆಗೋಕ್ಕಂತೂ ಚಾನ್ಸೇ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಆದರೂ ಪ್ರೋಮೋ ನೋಡಿದ್ದು ಚಿಂದಿ ಚಿತ್ರಾನ್ನ, ಬೂಂದಿ ಮೊಸರನ್ನ, ಒಳ್ಳೆ ಮೂಡೌಟ್ ಆದ ಸಂದರ್ಭದಲ್ಲಿ ಒಳ್ಳೆ, ಈಗ ಜೋರು ಮಳೆ ಬರ್ತಾ ಇರುತ್ತಲ್ಲ, ಸಿಡಿಲು ಮಿಂಚು ಗುಡುಗು ಮಳೆ, ಆಗ ಬಿಸಿ ಬಿಸಿ ರೈಸು, ಒಳ್ಳೆ ಸ್ಪೈಸಿ ರಸಮ್, ಪಕ್ಕದಲ್ಲೊಂದು ಲೆಮನ್ ಪಿಕ್ಕಲ್, ಹಾಗೆ ಕಚ್ಚಿ ತಿನ್ನೋಕ್ಕೆ ಮಜ್ಜಿಗೆಯಲ್ಲಿ ಮಾಡಿರೋ ಅಂಥ ಒಂದು ಮೆಣಸಿನ್ಕಾಯಿ, ವಾಹ್ ಹೆಂಗಿರುತ್ತೆ ಥಿಂಕ್ ಮಾಡಿ. ಆ ಥರ ಇತ್ತು ಇವತ್ತಿನ ಬಿಗ್ ಬಾಸ್ ಪ್ರೋಮೋ. ನನಗಂತೂ ಆ ಥರ ಊಟ ತಿಂದಷ್ಟು ಖುಷಿ ಆಯಿತು, ಮಜಾ ಆಗಿದೆ. ಓಕೆ ಫ್ರೆಂಡ್ಸ್, ಹಾಗಂತ ನನಗೆ ಯಾರೋ ಒಬ್ಬರು ಮೆಸೇಜ್ ಮಾಡಿದ್ದಾರೆ ಕಮೆಂಟಲ್ಲಿ, ನೀನು ಬಿಗ್ ಬಾಸ್ ನೋಡಿ 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 ಹುಚ್ಚಿ ಥರ ಆಡ್ತೀಯ, ಹುಚ್ಚಿ ಆಗಿಬಿಟ್ಟಿದೀಯಾ ಅಂತ. ಇವನು ಯಾವಾಗ ನನ್ನ ಹಾಸ್ಪಿಟಲಿಗೆ ಕರ್ಕೊಂಡೋಗಿ ತೋರಿಸ್ಕೊಬಂದೋ ಏನೋ, ಇಲ್ಲ ಇವನು ಬಕೆಟ್ ಗ್ಯಾಂಗಿಗೆ ಮೇನ್ ಇದ್ರಲ್ಲ, ಬಕೆಟ್ ಗ್ಯಾಂಗಿಗೆ ಬಕೆಟ್ ಹಿಡಿತಾ ಇರೋ ಯಾರೋ ಮಹಾನ್ ವ್ಯಕ್ತಿ ಅನಿಸುತ್ತೆ. ಸರ್, ಆ ಥರ ಅಷ್ಟೊಂದು ರಿಸ್ಕ್ ಎಲ್ಲ ತೊಗೋಬೇಡಿ, ಹುಚ್ಚಿ ಗಿಚ್ಚಿ ಎಲ್ಲ. ನಾನು ತಿರುಗಿಸಿ ಕೊಡ್ತಾ ಇದ್ದರೆ ನಿನ್ನ ಲೈಫಲ್ಲಿ ಫ್ಲ್ಯಾಟ್ ಆಗೋವರೆಗೂ ಕೊಡ್ತಾ ಇರ್ತೀನಿ, ಮಕ್ಕಡೆ ಮಲಗೋವರೆಗೂ. ಆದಷ್ಟು ಕಂಟ್ರೋಲಲ್ಲಿದ್ದೀನಿ. ಬಿಗ್ ಬಾಸ್ ನೋಡಿ ಎಂಜಾಯ್ ಮಾಡೋದು, ಸಿಟ್ಟು ಮಾಡ್ಕೊಳ್ಳೋದು, ದುಃಖ ಪಡೋದು, ಖುಷಿ ಪಡೋದು ಅದೆಲ್ಲ ನನ್ನ ವೈಯಕ್ತಿಕ. ಅದನ್ನು ನೀನು ಕಮೆಂಟ್ಗಳ ಮೂಲಕ ನಿನ್ನ ಊರಿನ ನನ್ನ ಮೇಲೆ ತೀರಿಸ್ಕೊಳ್ಳೋಕ್ಕೆ ಬರಬೇಡ. ನನ್ನ ಮಾತಿನ ಚರ್ಯೆ ಬೇರೆ ಟೈಪ್ ಬರುತ್ತೆ. ಅದೇ ನೀನು ಹುಚ್ಚಿ ಥರ ಅಂದಲ್ಲ, ನೀನು ಥರ ಅಂದೆ, ನಾನು ಖಂಡಿತ ನಿನ್ನ ಹುಚ್ಚನ್ನೇ ಮಾಡ್ತೀನಿ, ಆಯಿತಾ? ಆದಷ್ಟು ತೆಪ್ಪಗೆ ಇದ್ದರೆ ಮಚ್ಚ, ನಿನಗೂ ಒಳ್ಳೆಯದು, ನನಗೂ ಒಳ್ಳೆಯದು. ಏನಂತೀರ ಗಾಯ್ಸ್? ಮೈಗಳ ಸೋಮಾರಿ, ಅದು ಇದು ಕಂತ್ರಿ ಕುತಂತ್ರಿ, ಆಟ ಆಡೋಕ್ಕೆ ಬರಲ್ಲ, ಓದೋಕ್ಕೆ ಬರಲ್ಲ, ಎಲ್ಲ ಹೇಳ್ಕೊಂಡು ಆಡ್ಕೊಂಡು ತಿರುಗ್ತಾ ಇದ್ದ ಬಕೆಟ್ ಗ್ಯಾಂಗ್ನ ಅಧ್ಯಕ್ಷೆ ನಮ್ಮ ಅಶ್ವಿನಿ ಮೇಡಮ್ ಗಿಲ್ಲಿ ಮಾತಿನ ಬೆಂಕಿ ಅಂತ ಮಾತಿನ ಮೋಡಿಗೆ ಉತ್ತರಕ್ಕೇ ಕೊಡೋಕ್ಕಾಗದೆ ತತ್ತರಿಸೋಗ್ಬಿಟ್ಟಿದೆಯಾ, ಸುಟ್ಟು ಕರಕಲಾಗಿದೆಯಾ. ಆಲ್ರೆಡಿ ಬೆಂದೋಗಿದ್ದೆ, ಈಗ ಕರ್ಕಲಾಗೋಗ್ಬಿಟ್ಟಿದ್ದಾಳೆ ನಮ್ಮ ಅಶ್ವಿನಿ ಗೌಡ. ಎಷ್ಟು ಚೆನ್ನಾಗಿ ಉರಿಸ್ತಾ ಇದ್ದಾನೆ ಅಂದರೆ, ನಾವು ಮನೆಗೆ ಹೋಗ್ತೀನಿ ಅಂತ ಇದ್ರಲ್ಲ, ಹೋಗಿ ನಾವ್ಯಾರಾದರೂ ಏನೋ ತಡೀತಾ ಇದ್ದೀವ? ನಾವ್ಯಾರೂ ತಡಿಯೋಕ್ಕೆ ಬಂದಿಲ್ಲ, ಹೋಗಿ. ರಘು ಅಣ್ಣನಿಗೆ ಎಷ್ಟು ಚೆನ್ನಾಗಿ ಸಾಥ್ ಕೊಟ್ಕೊಂಡು ರಘು ಪರ ನಿಂತು ಮಾತಾಡ್ತಾ ಇದ್ದಾನೆ ಗಿಲ್ಲಿ. ನನಗಂತೂ ತುಂಬ ಖುಷಿ ಆಯಿತು ಫ್ರೆಂಡ್ಸ್. ಹೇಗೆ ನಮ್ಮ ಹಳ್ಳಿ ಹೈದನ ಮಾತಿನ ಗಮ್ಮತ್ತು, ರಸದೌತಣ ಅಂತ ಹೇಳ್ತಾರಲ್ವಾ, ಹಾಗೆ ಫುಲ್ ಮಿಲ್ಸ್ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ. ನೋಡೋಕೆ 2 ಕಣ್ಣು ಸಾಲಲ್ಲ. ಆದಷ್ಟು ಬೇಗ ಈ ಗಿಲ್ಲಿನ ಈ ಥರ. ಆಮೇಲೆ ಮತ್ತೆ ಇನ್ನೊಂದು, ನಿನ್ನಂಥವ್ರನ್ನ ಎಷ್ಟು ಜನ ನೋಡಿಲ್ಲ ಅಂತ ಕಾಲ್ ಮೇಲೆ ಕಾಲ್ ಹಾಕ್ಕೊಂಡು ಅದೇ ಒಂದು ಆ್ಯಟಿಟ್ಯೂಡ್ ಇದೆ ನಮ್ಮ ಅಶ್ವಿನಿಗೆ. ಹಾಗೆ ಕೂತಾಗ ನಾನೇನು ಕಮ್ಮಿ ಅಂತ ಅದೇ ಸ್ಟೈಲಲ್ಲಿ ರಿಪೀಟಾಗಿ ಕಾಲ್ ಮೇಲೆ ಕಾಲು ಟೇಬಲ್ ಮೇಲೆ ಇಟ್ಕೊಂಡು ತೋರಿಸ್ದ ನೋಡಿ ನಮ್ಮ ಗಿಲ್ಲಿ. ಅವನ ಗಿಲ್ಲಿ ಅಂದರೆ ಏನು ಅಂತ ಸೂಪರಾಗಿತ್ತು ಮಚ್. ನಿಮಗೆಲ್ಲ ಏನು ಅನ್ನಿಸ್ತು ಇವತ್ತಿನ ಪ್ರೋಮೋ ನೋಡಿ ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ. ನಿಮ್ಮ ಕಮೆಂಟ್ ನನಗೆ ವೆರಿ ವೆರಿ ಇಂಪಾರ್ಟೆಂಟ್.
ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಓಕೆ ಗಾಯ್ಸ್, ಟುಡೇ ಎಪಿಸೋಡ್ ಬೇಗ ನೋಡೋಣ. ಯಾರೆಲ್ಲ ನೋಡಿಲ್ಲ ಅವರಿಗೆ ನಾನು ಲಿಂಕ್ ಹಾಕಿರ್ತೇನೆ. ಲಿಂಕಲ್ಲಿ ಟುಡೇ ಪ್ರೋಮೋನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೇನೆ. ಟುಡೇ ಪ್ರೋಮೋನ ನೋಡಿ. ಓಕೆ ಬಾಯ್, ಟೇಕ್ ಕೇರ್, ಐ ಲವ್ ಯು ಆಲ್. ಜಸ್ಟಿಸ್ ಫಾರ್ ಸೌಜನ್ಯ.